ಶ್ರೀ ಗುರುಭ್ಯೋ ನಮಃ. ಮನುಷ್ಯ ಜೀವನದಲ್ಲಿ ಎಲ್ಲ ವಿಧವಾದಂತಹ ಅಭಿವೃದ್ಧಿಯನ್ನು ಪಡೆಯಬೇಕಾದರೆ ಏನನ್ನು ಮಾಡಬೇಕು ಎಂಬ ಪ್ರಶ್ನೆಗೆ ಶಾಸ್ತ್ರ ಬಹಳ ಸುಂದರವಾದ ಹಾಗೂ ಪುಟ್ಟದಾದಂತಹ ಉಪಾಯವನ್ನು ತಿಳಿಸ್ತಾ ಇದೆ. ಮಾತರಃ ಸರ್ವಭೂತಾನಾಂ ಗಾವಃ ಸರ್ವಸುಖಪ್ರದಾಃ ವೃದ್ಧಿಮಾಕಾಂಕ್ಷತಾ ನಿತ್ಯಂ ಗಾವಃ ಕಾರ್ಯಾ ಪ್ರದಕ್ಷಿಣಾಃ. ಗೋವುಗಳು ಸಮಸ್ತ ಜೀವರಾಶಿಗಳಿಗೆ ತಾಯಿಯ ಸ್ಥಾನದಲ್ಲಿ ಇದೆ. ಎಲ್ಲ ಜೀವರಾಶಿಗಳಿಗೆ ಸುಖವನ್ನು ಕೊಡುವ ಸಾತ್ವಿಕ ಸ್ವಭಾವವುಳ್ಳದ್ದು ಗೋವುಗಳು. ಹಾಗಾಗಿ ಆ ಗೋವುಗಳಲ್ಲಿ ಸಮಸ್ತ ದೇವತೆಗಳು ನೆಲೆಗೊಂಡಿದ್ದಾರೆ. ಸಾಕ್ಷಾತ್ ಗೋಪಾಲಕೃಷ್ಣ ನೆಲೆಸಿದ್ದಾನೆ. ಅವುಗಳಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಯಥಾಶಕ್ತಿ ಸಮರ್ಪಣೆ ಮಾಡೋದರಿಂದ ಹಾಗೂ ಯಥಾಯೋಗ್ಯವಾದ ಗೋಗ್ರಾಸವನ್ನು ಸಮರ್ಪಣೆ ಮಾಡೋದರಿಂದ ನಮ್ಮೆಲ್ಲರಿಗೂ ಲೌಕಿಕವಾದಂತಹ ಸಂಪತ್ತಿನ ಪ್ರಾಪ್ತಿ ಹಾಗೂ ಅದರ ಅಭಿವೃದ್ಧಿ, ಯಶಸ್ಸಿನ ಪ್ರಾಪ್ತಿ ಹಾಗೂ ಅದರ ಅಭಿವೃದ್ಧಿ, ಸಂತಾನದ ಪ್ರಾಪ್ತಿ ಹಾಗೂ ಅದರ ಅಭಿವೃದ್ಧಿ ದೊರಕುತ್ತವೆ ಎಂಬ ವಿಷಯವನ್ನು ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಪ್ರತಿನಿತ್ಯದಲ್ಲಿಯೂ ಗೋವುಗಳಿಗೆ ಯಥಾಶಕ್ತಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಯಥಾಯೋಗ್ಯವಾಗಿ ಗೋಗ್ರಾಸವನ್ನು ಸಮರ್ಪಣೆ ಮಾಡಿ ಗೋವುಗಳ ಹಾಗೂ ಅಂತರ್ಯಾಮಿಯಾದಂತಹ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ, ಕೃತಾರ್ಥರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.